ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ ವೀರಶೈವ ವಿದ್ಯಾವರ್ಧಕ ಸಂಘದ ವಿವೇಕಾನಂದ ಪಬ್ಲಿಕ್ ವಸತಿ ಶಾಲೆಯ ಆವರಣದಲ್ಲಿ ಹಾಲ್ವಿ ಮಠದ ಅಭಿನವ ಮಹಂತ ಶ್ರೀ ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಸಿದ್ಧಲಿಂಗ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆದ ಶಾಲಾ ಬೆಳ್ಳಿ ಹಬ್ಬ ಮಹೋತ್ಸವವನ್ನು ಸಂಸದ ಸಂಗಣ್ಣ ಕರಡಿಯವರು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ್ದಾರೆ. ದೇವಾಲಯಗಳಲ್ಲಿನ ಗಂಟೆನಾದಕ್ಕಿಂತ ಶಿಕ್ಷಣದ ಜ್ಞಾನ ದೊಡ್ಡದು ಎಂಬ ಸಂವಿಧಾನ ಶಿಲ್ಪಿ ಅವರ ಆಶಯದಂತೆ ವೀರಶೈವ ವಿದ್ಯಾವರ್ಧಕ ಸಂಘ ಹಲವು ವರ್ಷಗಳ ಹಿಂದಿನಿಂದಲೂ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಶಾಲೆಗಳನ್ನು ಪ್ರಾರಂಭಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಉನ್ನತ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೆ ಅನೇಕ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಪಡೆದು ಉತ್ತಮ ಜೀವನ ನಡೆಸಲು ಊರುಗೋಲಾಗಿದೆ. ಉತ್ತಮ ತಾಂತ್ರಿಕತೆಯ ಅಭಿವೃದ್ಧಿಯ ಮೋದಿಯವರ ಆಡಳಿತ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿತು. ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ಕ್ಷೇತ್ರಗಳ ಪೈಕಿ ಸಿರುಗುಪ್ಪ ಕ್ಷೇತ್ರದ ರಸ್ತೆಗಳು ತೀವ್ರ ಹಾಳಾಗಿವೆ. ಹಾಲಿ ಮತ್ತು ಮಾಜಿ ಶಾಸಕರೊಂದಿಗೆ ಚರ್ಚಿಸಿ 1.5 ವರ್ಷದಿಂದಲೂ ಆಮೆಗತಿಯಲ್ಲಿ ಸಾಗುತ್ತಿರುವ ಹೆದ್ದಾರಿ ರಸ್ತೆ ಕಾಮಗಾರಿಗೆ ವೇಗವನ್ನು ಹೆಚ್ಚಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ BM ನಾಗರಾಜ್ ಮಾತನಾಡಿದ್ದು, 25 ವರ್ಷಗಳಿಂದಲೂ ಉನ್ನತ ಶಿಕ್ಷಣವನ್ನು ನೀಡುತ್ತಾ ಬೆಳೆ ಹಬ್ಬವನ್ನು ಆಚರಿಸುತ್ತಿರುವ ಈ ಶಾಲಾ ಅಭಿವೃದ್ಧಿಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳ ಕಾರ್ಯ ಅಭಿನಂದನಾರ್ಹವಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಈ ಶಾಲೆಯು ಹೆಚ್ಚು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ಸ್ವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುವಂತಾಗಲೆಂದು ಹಾರೈಸಿದ್ದಾರೆ. ಸಮಾರಂಭದಲ್ಲಿ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ನಾನು ಭಾಗವಹಿಸಿರ್ತಕ್ಕಂಥದ್ದು ನನ್ನ ಒಂದು ಪುಣ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಯಾಕಂದರೆ ಈ ಜ್ಞಾನ ದೇಗುಲ ಏನಿದೆಯಲ್ಲ, ಸುಮಾರು 25 ವರ್ಷ ಸತತವಾಗಿ ಸಾಕಷ್ಟು ವಿದ್ಯಾರ್ಥಿನಿಯರು ಇವತ್ತು ಜ್ಞಾನಾರ್ಜನೆಯನ್ನು ಪಡ್ಕೊಂಡು ಬಹಳ ದೊಡ್ಡ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಈ ಸಂಸ್ಥೆ ಇವತ್ತ ಬದುಕನ್ನು ಕಟ್ಕೊಳ್ತಕ್ಕಂಥದ್ರ ಜೊತೆಗೆ ರಾಷ್ಟ್ರೀಯತೆಯ ಒಂದು ಸ್ವಾಭಿಮಾನವನ್ನು ಹುಟ್ಟುಹಾಕ್ತಕ್ಕಂಥದ್ದು ಮತ್ತು ಇವತ್ತ ಒಂದು ದೇಶದ ಅಥವಾ ಇವತ್ತ ಸಮಾಜದ ಸೊಸೈಟಿಯಾಗಿ ಇವತ್ತ ಬೆಳೆದಿರ್ತಕ್ಕಂಥದಕ್ಕೆ ಕಾರಣ ಅಂದರೆ ಇದೊಂದು ಸಂಸ್ಥೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೇನೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳೇನಿದ್ರಲ್ಲ, ಅದು ನಿಮ್ಮ ಸೌಭಾಗ್ಯ ಮತ್ತು ಶಿಕ್ಷಕ ವೃಂದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಇವತ್ತು ಅಭಿನಂದಿಸ್ತೇನೆ. ಮತ್ತು ಈ ಒಂದು ನಮ್ಮ ವಿವಿ ಸಂಘದ ಒಂದು ಇತಿಹಾಸವನ್ನ ನಾವು ನೆನಪು ಮಾಡಿಕೊಂಡು ನಿಜವಾಗಲೂ ಕೂಡ KLE ಸಂಸ್ಥೆ ಅಂತೇಳಿ ನಾವು ಕರಿತೀವಿ. ಆ KLE ಸಂಸ್ಥೆಗಿಂತ ಇವತ್ತ ಮೊದಲು ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ನಮ್ಮ ವಿವಿ ಸಂಘ. ಅಂದ್ರೆ ಇವತ್ತ ಈ ಭಾಗದ ನಾಯಕರನ್ನ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಯಾಕಂದ್ರೆ ನಾವು ಇತಿಹಾಸವನ್ನ ತಿಳಿದ ಇತಿಹಾಸವನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೂಡ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ನಾವು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥವ್ರು ಇತಿಹಾಸದ ಒಂದು ಪೂರ್ವಪರ ಅಧ್ಯಯನವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಇವತ್ತು ಇಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಜಮೀನನ್ನ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ತಿಪ್ಪಣ್ಣ ಸಾಹೇಬರು ಇವತ್ತು ಮುತುವರ್ಜಿ ವಹಿಸಿ ಸುಮಾರು 16 ಎಕರೆ ತೆಗೆದುಕೊಂಡಿದಾರಲ್ಲ, ಆ ದಾನಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಮತ್ತು ಇವತ್ತು ಆಡಳಿತ ಮಂಡಳಿ ಅಧ್ಯಕ್ಷರು ಸ್ವಲ್ಪ ಒಂದು ನೋವಿನ ಮಾತನ್ನು ಕೂಡ ಅವರು ಮಾತಾಡಿದರು. ನಮ್ಮ ನಿರೀಕ್ಷೆ ಮಟ್ಟದ ಮೊದಲೇನು ಸ್ಕೂಲ್ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಮಕ್ಕಳಿಗೆ ಸಿಗ್ತಾ ಇತ್ತು, ಆ ಪ್ರಮಾಣದ ಎಜುಕೇಶನ್ ನಮಗೆ ಸಿಗ್ತಾ ಇಲ್ಲ. ಅದು ಈಗಿರ್ತಕ್ಕಂಥ ಆಡಳಿತ ಮಂಡಳಿಯವರು ಮಾಜಿ ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಇದಕ್ಕೆ ಒಂದು ಒತ್ತು ಕೊಡ್ತಕ್ಕಂಥದ್ದು ಆಗ್ಬೇಕಾಗಿದೆ. ಅದು ಮತ್ತು ನಮ್ಮ ಗಡಿನಾಡಿನ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ನಮ್ಮ ಸಿರುಗುಪ್ಪ ಅಂದ್ರೆ ನಾವು ಆಂಧ್ರದ ಬಾರ್ಡರ್ ನಲ್ಲಿ ಇರ್ತಕ್ಕಂಥವ್ರು. ಅದಕ್ಕೆ ನಾನು ಕೂಡ ವಿನಂತಿಯನ್ನ ಮಾಡ್ಕೊಳ್ತೇನೆ, ಸಂಘದ ತಾವೇನಿದ್ರೆ ಪದಾಧಿಕಾರಿಗಳು ಅಧ್ಯಕ್ಷರು ಇದರ ಬೆಳವಣಿಗೆಗೆ ಕಾರಣ ಆಗ್ಬೇಕಂತ ಕೂಡ ನಾನು ಕೇಳ್ತೇನೆ. ಇನ್ನೊಮ್ಮೆ ನಮ್ಮ ಸ್ನೇಹಿತರಂತ ಮತ್ತು ಮಾಜಿ ಶಾಸಕರಂತ ಮಾನ್ಯ ಚಂದ್ರಶೇಖರ ಯಜೂರಲ್ಲಿ ಸುವರ್ಣ ಮಹೋತ್ಸವ ಮತ್ತು ವಜ್ರ ಮಹೋತ್ಸವ ಆಚರಿಸುವುದರಲ್ಲಿ ಯಾವುದೇ ಅಡಚಣೆಗಳಾಗಬಾರ್ದು ಮತ್ತು ಅದು ನನಗೆ ನಂಬಿಕೆ ಇದೆ, ಆಚರಣೆ ಖಂಡಿತವಾಗಿ ಮಾಡಿಕೊಳ್ತಾ ಇರ್ತೀವಿ. ಯಾಕಪ್ಪ ಅಂದರೆ ಈ ಒಂದು ಶಾಲೆ ಪ್ರಸಿದ್ಧ ಬಳ್ಳಾರಿಯ ಪ್ರತಿಷ್ಠಾ ಸಂಸ್ಥೆ ವೀರಶೈವ ವಿದ್ಯಾವರ್ಧಕ ಸಂಘದ ಸುಪತ್ರಿಕೆ ಏನಿದೆ, ಆ ಒಂದು ಸಂಸ್ಥೆ ಮುಖಾಂತರ ಇದು ಹೆಚ್ಚಿನ ಪ್ರಗತಿ ಸಾಧಿಸುತ್ತದೆ. ಸಿರುಗುಪ್ಪದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಒಂದು 25 ವರ್ಷಗಳ ಸೇವೆ ಸಲ್ಲಿಸಿದರೆ ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಪ್ರಗತಿ ಸಾಧಿಸಲಿ ಅಂತಂದೇಳಿ ಇರಬಹುದು.
ಇಷ್ಟವಿಲ್ಲದ ಉದ್ಯೋಗದಿಂದ ಮತ್ತೊಂದಕ್ಕೆ ದಾಟಿಕೊಳ್ಳುವ ಬಿಡುಗಡೆಗಳಿಗೆಯೂ ಆಗಿರಬಹುದು. ಸಾವಿರಾರು ಮೈಲುಗಳಷ್ಟು ದೂರ ಹಾರಿ ಹೊಸದೊಂದು ಗೂಡನ್ನು ಆರಿಸಿಕೊಳ್ಳುವ ವಲಸೆ ಹಕ್ಕಿಗಳ ವಿದೇಶ ಪ್ರಯಾಣವೇ ಆಗಿರಬಹುದು. ಈಗ ಆ ಕ್ಷಣದ ನೆನಪಾರು ಸಾಕು. ಅಂದು ಎದೆಯಾಳದಲ್ಲಿ ತುಂಬಿ ಬಂದಿದ್ದ ಭಾವೋದ್ವೇಗವನ್ನು ನೆನೆದು ಇಂದು ಕೂಡ ನೆನಪಾದರೂ ನವಿರಾಗಿ ಕಂಪಿಸದೆ. ಇದೇ ವೇಳೆ ಮಾಜಿ ಶಾಸಕ ಟಿ.ಎಂ. ಚಂದ್ರಶೇಖರಯ್ಯ ಸ್ವಾಮಿ, ಎಂ.ಎಸ್. ಸೋಮಲಿಂಗಪ್ಪ, ಸಹಕಾರಿ ದೂರಿನ ಚೊಕ್ಕ ಬಸವನಗೌಡ, ವೀರಶೈವ ವಿದ್ಯಾವರ್ಧಕ ಸಂಘ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಪದಾಧಿಕಾರಿಗಳು, ಶಾಲಾ ಆಡಳಿತ ಮಂಡಳಿಯ ಸದಸ್ಯರುಗಳು, ಉಪನ್ಯಾಸಕ ವರ್ಗ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಹೊನ್ನೂರಪ್ಪ, ಸಿರುಗುಪ್ಪ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.